ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ಯಾಣ್ ಜ್ಯುವೆಲ್ಲರ್ಸ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ನಾವು ನೋಡ್ತಾ ಇದ್ವಿ ಕಲ್ಯಾಣ್ ಜ್ಯುವೆಲ್ಲರ್ಸ್ ಹೇಗೆ ಪರ್ಫಾರ್ಮ್ ಮಾಡಿತ್ತು ಅಂತ. ಅಟ್ಲೀಸ್ಟ್ ಇದು ಚಾರ್ಟ್ ನೋಡ್ತಿದ್ರೆ ನಮಗೆ ಪಂಪ್ ಅಂಡ್ ಡಂಪ್ ಅಂತ ಕಾಣಿಸುತ್ತೆ. ಸೀದಾ ಮೇಲೋಗಿ ಮತ್ತೆ ಡಂಪ್ ಮಾಡೋಕೆ ಕಾಣಿಸಿದೆ. ಇವತ್ತು ಇದು ಬೇರ್ ಮಾರ್ಕೆಟ್ ಎಂಟರ್ ಆಗಿದ್ದರಿಂದ ಅದು ಸಹ ಒಂದು ಮ್ಯಾಟರ್ ಆಗಿದೆ. ಇದರಲ್ಲಿ ದೊಡ್ಡ ಫಂಡ್ ಹೌಸ್ ಸಹ ಇನ್ವಾಲ್ವ್ ಆಗಿದೆ. ಈ ವಿಡಿಯೋದಲ್ಲಿ ನಾವು ಯಾವ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಿದೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ಮತ್ತು ಫ್ಯೂಚರ್ ಗೊತ್ತಾಗಿದೆ ಓವರ್ ವೆಲ್ಡರ್ ಅಂಡರ್ ವೆಲ್ಡರ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ ಸ್ಟಾಕ್ ನೋಡ್ತಿದ್ದೀರಾ ನೀವು, ಇದು ವೀಕ್ಲಿ ಚಾರ್ಟ್ ಹಾಕಿದ್ದೀನಿ ನಾನು. ಕೇವಲ 203 ದಿನದಲ್ಲಿ ಇದು 136% ರಿಟರ್ನ್ಸ್ ಕೊಟ್ಟಿದೆ. ನೋಡ್ತಿದ್ದೀರಾ ನೀವು ಅಲ್ಲಿ 136 ರಿಟರ್ನ್ಸ್ ಕೇವಲ ಆಲ್ಮೋಸ್ಟ್ 6 to 7 ಮಂತ್ಸಲ್ಲಿ. ಮತ್ತು ಇಲ್ಲಿ ನೋಡ್ತಿದ್ದೀರಾ ನೀವು, ನೆಕ್ಸ್ಟ್ ಚಾರ್ಟ್ ನೋಡೋದಾದರೆ ನೀವು ನೀಟಾಗಿ ಡಂಪ್ ಮಾಡಿದ್ದಾರೆ. ಆಲ್ಮೋಸ್ಟ್ 50% ಡಂಪ್ ಮಾಡಿದ್ದಾರೆ. ಪಂಪ್ ಅಂಡ್ ಡಂಪ್. ಆಫ್ಕೋರ್ಸ್ ಆಪರೇಟರ್ ಸಹ ಇದ್ದೇ ಇರ್ತಾರೆ. ಆಪರೇಟರ್ ಜೊತೆ ಫಂಡ್ ಹೌಸ್ ಸಹ ಜಾಯಿನ್ ಆದರೆ ಈ ಥರ ಪಂಪ್ ಅಂಡ್ ಡಂಪ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಕಲ್ಯಾಣ್ ಜ್ಯುವೆಲ್ಲರ್ಸ್ ಯಾವುದೇ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತು ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರಾಬ್ಲಮ್ಮು 2013 ಒಂದು ಏರ್ಕ್ರಾಫ್ಟ್ನ ಬೈ ಮಾಡಿದರು. ಸೊ ಅದಾದ ನಂತರ ಮತ್ತೆ ಅದನ್ನೇ ಇನ್ನೂ ಎಕ್ಸ್ಟೆಂಡ್ ಮಾಡೋಕ್ಕೆ, ಮತ್ತೆ ಬೈ ಮಾಡೋಕ್ಕೆ, ಚಾಪರ್ಸ್ ಎಲ್ಲ ಬೈ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಪ್ರಮೋಟರ್ಸು. ಅದು ಕಂಪ್ನಿ ದುಡ್ಡಲ್ಲಿ, ನಾಟ್ ದೇರ್ ಓನ್ ಮನಿ. ಕಲ್ಯಾಣ್ ಜ್ಯುವೆಲ್ಲರ್ಸಲ್ಲಿ ಏನಿತ್ತು ಅದು ಇನ್ವೆಸ್ಟರ್ ದುಡ್ಡು ಆಗುತ್ತೆ. ಆ ದುಡ್ಡಲ್ಲಿ ಬೈ ಮಾಡೋಕ್ಕೆ ಅಂತ ಪ್ಲಾನ್ ಮಾಡ್ತಿದ್ದೆ ಅಂತ ನ್ಯೂಸ್ ಬಂದಿತ್ತು. ಅದನ್ನು ಕ್ಲಾರಿಫಿಕೇಶನ್ಸ್ ಕೊಟ್ಟರು. ಅದನ್ನ ಎಂಟಲ್ಲಿ ಹೇಳ್ತೀನಿ ಯಾವ ಥರ ಕ್ಲಾರಿಫಿಕೇಶನ್ಸ್ ಎಲ್ಲ ಬಂದಿದೆ ಅಂತ. ಸೊ ಅದಾದ ಕಾರಣ ಮಾರ್ಕೆಟ್ ಆಲ್ಮೋಸ್ಟ್ 30 to 30% ಆಗಲೇ ಕರೆಕ್ಷನ್ ಆಗಿತ್ತು. ನೆಕ್ಸ್ಟ್ ನ್ಯೂಸ್ ಬಂದು ಇನ್ನೊಂದು ನ್ಯೂಸ್ ಬಂದು ಕಲ್ಯಾಣ್ ಜ್ಯುವೆಲ್ಲರ್ಸ್ ಶೇರ್ಸ್ ಮೋತಿಲಾಲ್ ಓಸ್ವಾಲ್ ಡಿನೈಸ್ ಬರೀ ಲಂಚ್ ಹಾಕ್ಬಿಟ್ಟು ಸ್ಟಾಕ್ನ ಮೇಲ್ ಕಳಿಸಿದ್ದಾರೆ. ಅದೊಂದು ಫಾರ್ ಎಕ್ಸಾಂಪಲ್ ಕಲ್ಯಾಣ್ ಜ್ಯುವೆಲ್ಲರ್ಸ್ ಪ್ರಮೋಟರ್ಸ್ ಅಥವಾ ದೊಡ್ಡ ಇನ್ವೆಸ್ಟರ್ಸ್ ಇರ್ತಾರಲ್ಲ ಮೋತಿಲಾಲ್ ಓಸ್ವಾಲ್ ಅವ್ರಿಗೆ, ಅದು ಬರೀ ಕೊಟ್ಟು ನಮ್ಮ ಇನ್ವೆಸ್ಟರ್ಸ್, ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಆಗಿರ್ಬೋದು ಅಥವಾ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಆಗಿರ್ಬೋದು, ಅದರಲ್ಲೆಲ್ಲ ಕಲ್ಯಾಣ್ ಜ್ಯುವೆಲ್ಲರ್ಸ್ ಶೇರ್ಸ್ ತೊಗೊಂಡಿದ್ದಾರೆ. ಕಾರಣ ಫಂಡ್ ಹೌಸ್ ತೊಗೋತಿದ್ದಾರೆ, ನಾವು ತೊಗೋಬೋದು ಅನ್ನೋ ರೀಸನ್ಗೆ. ಸೊ ಇದು ರಿಲೇಟೆಡ್ ಮೋತಿಲಾಲ್ ಓಸ್ವಾಲ್ ಸ್ಟಾಕ್ ಸಹ ಬಿದ್ದಿದೆ, ಫೈನಾನ್ಷಿಯಲ್ ಸ್ಟಾಕು, ಮತ್ತು ಕಲ್ಯಾಣ್ ಜ್ಯುವೆಲ್ಲರ್ಸ್ ಸಹ ಬಿದ್ದಿದೆ. ಸೊ ಅಫ್ಕೋರ್ಸ್ ಯಾರಾದರೂ ತಪ್ಪು ಮಾಡಿದ್ರೆ ಒಪ್ಕೋತಾರೆ ತಪ್ಪು ಮಾಡಿದ್ದೀವಿ ಅಂತ. ಸೊ ಚಾರ್ಟ್ ನೋಡ್ತಿದ್ರೆ ಪಂಪ್ ಅಂಡ್ ಡಂಪ್ ಅಂತ ಆರಾಮಾಗಿ ಗೊತ್ತಾಗುತ್ತೆ. ಲೈಕ್ ಏನೋ ಥರ ಡೌನ್ ಬಂದಿದೆ. ಇದೊಂದೇ ವಿಷಯ ಅಲ್ಲ, ಲೈಕ್ ಏನೋ ರೈಟ್ ಇನ್ಕಮ್ ಟ್ಯಾಕ್ಸ್ ರೇಟ್ ಆಗಿರ್ಬೋದು ಅಥವಾ ಕೆಲವೊಂದು ಇನ್ನೊಂದೇನೋ ಚಿಕ್ಕ ಪುಟ್ಟದ ಮ್ಯಾಟ್ರ್ ಬರ್ತಾನೆ ಇತ್ತು ಕಲ್ಯಾಣ್ ಜ್ಯುವೆಲ್ಲರ್ಸ್ ಮೇಲೆ. ಅದಾದ ಕಾರಣ ಸ್ಟಾಕ್ ಮಾತ್ರ ನೀಟಾಗಿ ಡೌನ್ ಬಂದಿದೆ. ಲೈಕ್ ಏನೋ ಥರ ಸ್ಟ್ರೈಟ್ ಡೌನ್ ಬಂದಿದೆ, ಫಾಲಿಂಗ್ ನೈಸ್ ಥರ. ಸೊ ಕಲ್ಯಾಣ್ ಜ್ಯುವೆಲ್ಲರ್ಸ್ ನಾವು ಫಂಡಮೆಂಟಲ್ಸ್ ನೋಡೋದಾದರೆ, ಮಾರ್ಕೆಟ್ ಕ್ಯಾಪ್ ಬಂದು 43 crore ಇದೆ, 43,000 crore. ಇಟ್ಸ್ ಲೈಕ್ ಮಿಡ್ ಕ್ಯಾಪ್ ತಗೊಂಡ್ರೆ ನೀವು, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ತಗೊಂಡ್ರೆ ನೀವು 40 to 50% ಡೌನ್ ಆಗೋಂಥದ್ದು ನಿರೀಕ್ಷೆ ಮಾಡಲೇಬೇಕಾಗುತ್ತೆ. ಅದರ್ವೈಸ್ ನೀವು ಲಾರ್ಜ್ ಕ್ಯಾಪಿಗೆ ಹೋಗಬೇಕಾಗುತ್ತೆ. ಯಾಕೆಂದರೆ ಮಿಡ್ ಕ್ಯಾಪ್ ಪರ್ಫಾರ್ಮ್ ಹಾಗೆ ಮಾಡುತ್ತೆ, ರಿಟರ್ನ್ ಸಹ ಹಾಗೆ ಕೊಡುತ್ತೆ, ಕೆಲವೊಂದು ಒಳ್ಳೆ ಸ್ಟಾಕ್ಸ್ ಮಾತ್ರ. ನೋಡ್ತಿದ್ರೆ ನೀವು ಆಲ್ಮೋಸ್ಟ್ 800ಗೆ ಹೋಗ್ಬಿಟ್ಟು ಇಯರ್ಲಿ 336 ಇದು 800ಗೆ ಹೋಗ್ಬಿಟ್ಟು ಈಗ 400 ನಿಯರಲ್ಲಿ ಸಪೋರ್ಟ್ ಝೋನಲ್ಲಿ ಟ್ರೇಡ್ ಮಾಡ್ತಿದೆ. ಒಳ್ಳೆ ಸಪೋರ್ಟ್ ಝೋನ್. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ನೋಡ್ತಿದ್ದೀವಿ ನಾವು, ಇದು 65 ಇದೆ, ಪ್ಲಸ್ ROC ಡಬಲ್ ಡಿಜಿಟ್ ಇದೆ, ಒಂದು ರೇಂಜಿಗೆ ಒಳ್ಳೆಯದೆ. ಬಟ್ ಪ್ರೈಸ್ ಟು ಬುಕ್ ವ್ಯಾಲ್ಯೂ 9.86 ಇದೆ. ಇಟ್ಸ್ ಓವರ್ ವ್ಯಾಲ್ಯೂ ಸ್ಟಾಕ್ಸ್. ಸ್ಟಿಲ್ ಅಂಡರ್ ವ್ಯಾಲ್ಯೂಡ್ ಆಗಿಲ್ಲ, ಸ್ಟಿಲ್ ಟ್ರೇಡಿಂಗ್ ಇನ್ ಪ್ರೀಮಿಯಮ್ ಓನ್ಲಿ. EPS ಚೆನ್ನಾಗಿ ಗ್ರೋತ್ ಆಗಿದೆ. ಇನ್ ಮೆಜಾರಿಟಿ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಬಂದು ಇಲ್ಲಿ ನೋಡ್ತಿದ್ದೀರಾ ನೀವು, ಪ್ರಮೋಟರ್ಸ್ ಪರ್ಸೆಂಟೇಜ್ ಪ್ಲೇಜ್ ಮಾಡಿದ್ದಾರೆ. ಪ್ಲೇಜ್ ಮಾಡಿದರೆ ಅದೇ ಪ್ರಮೋಟರ್ ಪ್ಲೇಜ್ ಮಾಡಿ ಏನು ಪ್ರಾಬ್ಲಮ್ ಅಪ್ಪ ಅಂದರೆ, ಅದು 20%, ಆಲ್ಮೋಸ್ಟ್ 20% ತೊಗೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಬ್ಯಾಂಕಿಗೆ ಗಿರಿವಿ ಇಟ್ಟಿರ್ತಾರೆ ಅವ್ರ ಹತ್ರ ಇರೋ ಸ್ಟಾಕ್ಸ್ಗಳನ್ನ. ಸೊ ಅವ್ರು ಏನಾದ್ರು ಡಿಫಾಲ್ಟ್ ಮಾಡಿದರೆ ಬ್ಯಾಂಕ್ಗಳು ಸಿಕ್ಕಿದ ರೇಟಿಗೆ ಸೇಲ್ ಮಾಡಿ ಅವ್ರದ್ದು ಏನಿದೆ ಅವ್ರು ಏನು ದುಡ್ಡು ಕೊಟ್ಟಿರ್ತಾರೆ ಅದನ್ನು ರಿಕವರ್ ಮಾಡ್ಕೋತಾರೆ. ಅದೊಂದು ಬ್ಯಾಡ್ ನ್ಯೂಸ್ ಫಾರ್ ಎವ್ರಿ ಸ್ಟಾಕ್. ಇದೊಂದೇ ಸ್ಟಾಕ್ ಅಂತಲ್ಲ, ನೆಕ್ಸ್ಟ್ ನೀವು ರಿಸರ್ಚ್ ಮಾಡಬೇಕಿದ್ರೆ ಇದೊಂದು ಮೇನ್ ಪಾಯಿಂಟಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಡೆಪ್ ಟು ಇಕ್ವಿಟಿ ಮೋರ್ ದ್ಯಾನ್ 1 ಇದೆ. ಇದು ಸಹ ಒಂದು ನೆಗೆಟಿವ್ ಪರ್ಸೆಂಟ್. ಬಿಲೋ 1 ಅಥವಾ ಬಿಲೋ 0.5 ಇದ್ರೆ ಬೆಟರ್ ಕಂಪ್ನೀಸ್. ಸೊ ಸ್ಟಾಕ್ ನನಗೆ ಓವರ್ ವ್ಯಾಲಿಡ್ ಕಾಣಿಸ್ತಾ ಇದೆಯಲ್ಲ, ಓವರ್ ವ್ಯಾಲಿಡೆ. ನೋಡಿ ಇದು ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್. ಇದು ಅವರು ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಅವರು ಬೇರೆ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಬಟ್ ಇಲ್ಲಿ ತೋರಿಸ್ತಾ ಇಲ್ಲ, ಮಿಡ್ ಕ್ಯಾಪ್ ಮಾತ್ರ ತೋರಿಸ್ತಾ ಇದೆ. 4.29 ಇಂದಿದ್ದು ಹೋಲ್ಡಿಂಗು ಮಾರ್ಚ್ 24ಅಲ್ಲಿ. ಆಲ್ಮೋಸ್ಟ್ ಡಿಸೆಂಬರ್ 24ಗೆ 6.3 ಇಂಕ್ರೀಸ್ ಮಾಡ್ಕೊಂಡು ಹೋಗಿದ್ದಾರೆ. ನಮಗೆ ಐಡಿಯಾ ಬರಲ್ಲ, ಇನ್ಸೈಡರ್ ಟ್ರೇಡಿಂಗ್ ಯಾವುದೋ ಐಡಿಯಾ ಬರಲ್ಲ. ಇದು ಬ್ರೈಬರಿ ಮೇಲೋಯ್ತು ಅಥವಾ ಪಂಪ್ ಅಂಡ್ ಡಂಪ್ ಮಾಡ್ತಿದ್ದಾರೋ ಮೋತಿಲಾಲ್ ಓಸ್ವಾಲ್ ಅವರೇ ಗೊತ್ತಿಲ್ಲ. ಬಟ್ ಓಕೆ, ಪ್ರಮೋಟರ್ ಸಹ 60 ಇಂದ 62ವರೆಗೂ ಇನ್ಕ್ರೀಸ್ ಮಾಡಿದ್ದಾರೆ. FII ಸಹ
3 ಇಂದ ಇದ್ದು 27 ಬಂದು ಮತ್ತೆ ಈಗ 16 ಹೋಲ್ಡ್ ಮಾಡ್ತಿದ್ದಾರೆ. ಅದೇ ರೀಸನ್ಗೆ ವೊಲಟೈಲ್ ಆಗ್ತಿದೆ. ಇವನ್ FIS ಸೆಲ್ ಮಾಡ್ತಿದ್ದಾರೆ. ಅದು ಒಂದು ರೀಸನ್ ಆಗಿತ್ತು. ಬೇರೆ ಬೇರೆ ಫಂಡ್ಸ್ ಅವರೆಲ್ಲ ಎಕ್ಸಿಟ್ ಆಗಿದ್ದಾರೆ. ಇಲ್ಲಿ ನೋಡ್ತಾ ಇದ್ರೆ ನೀವು 1.9 ಇದ್ದಿದ್ದು 1.3 ತಂದಿದ್ದಾರೆ. ಸುಂದರಂ ಮ್ಯೂಚುವಲ್ ಫಂಡ್ 1.46 ಇತ್ತು, ಈಗ ಎಷ್ಟು 1% ತಂದಿದ್ದಾರೆ. ಫ್ರಾಂಕ್ಲಿನ್ ಇದು ಬಂದು ಇನ್ವೆಸ್ಟೇ ಮಾಡಿಲ್ಲ, ನೀಟಾಗಿ ಆಗಿಬಿಟ್ಟು ತಗೊಬಿಡ್ತಾರೆ. ಒಳ್ಳೆ ಮಾರ್ಕೆಟ್ ಸೆಪ್ಟೆಂಬರಲ್ಲಿ ಒಳ್ಳೆ ಹೈ ಇತ್ತು. ಕಲ್ಯಾಣ್ ಜ್ಯುವೆಲರ್ಸ್ ಹೈಯಿಂದ ಎಲ್ಲ ಸೆಲ್ ಮಾಡಿದ್ದಾರೆ. ಅದು ಒಂದು ಸೆಕೆಂಡ್ ರೀಸನ್ ಆಗಿರ್ಬೋದು. ಮೀನ್ಸ್ ಪಂಪ್ ಅಂಡ್ ಡಂಪ್ ಥರನೇ ಆಗಿದೆ ಸ್ಟಾಕ್ ಅದು. ಸೊ ಟಾಪ್ ಲೈನ್ ಸೇಲ್ಸ್ ನೋಡಿದ್ರೆ ಕ್ವಾರ್ಟರ್ ರಿಸಲ್ಟ್ ಅಫ್ಕೋರ್ಸ್ ಆಲ್ ಟೈಮ್ ಹೈ ಇದೆ. ಇದೊಂದು ಪಾಸಿಟಿವ್ ಪಾಯಿಂಟ್. ಆಲ್ ಟೈಮ್ ಹೈ ನೆಟ್ ಪ್ರಾಫಿಟ್ ಸಹ ಆಗಿರ್ಬೋದು, ಆಲ್ ಟೈಮ್ ಹೈ ಇದೆ. EPS ಸಹ ಆಲ್ ಟೈಮ್ ಹೈ ಇದೆ. ರಿಸಲ್ಟಲ್ಲಿ ಏನು ತೊಂದರೆ ಇಲ್ಲ. ಮೀನ್ಸ್ ಕ್ವಾರ್ಟರ್ ಆಗಿರ್ಬೋದು, ಇಯರನ್ನೇ ಇರ್ಬೋದು, ಒಳ್ಳೆ ರಿಸಲ್ಟ್ ಸಹ ಬಂದಿದೆ. ಇದೊಂದು ಪಾಸಿಟಿವ್ ಪಾಯಿಂಟ್ ಇಟ್ಕೋಬೋದು. ಅದು ಬಿಟ್ಟರೆ ಇನ್ನು ಸ್ಟಾಕ್ ನೋಡ್ತಿದ್ರೆ ಓವರ್ ವೆಲಿಡ್ ಇದೆ. ನಮ್ಮ ಪ್ರಕಾರ ಇನ್ನೂ ಒಂದು 25 to 30% ಬಿದ್ದರೆ ಒಳ್ಳೆ ಲೆವೆಲ್ಗೆ ಬರುತ್ತೆ ಸ್ಟಾಕ್. ಅದರದ್ದು ಕಲ್ಯಾಣ್ ಜ್ಯುವೆಲರ್ಸ್ದು ನಾವು ಪ್ರಾಡಕ್ಟ್ ಬ್ರೇಕಪ್ ಯಾವ್ಯಾವ ಪ್ರಾಡಕ್ಟ್ ಇದೆ ಅಂತ. ಅಫ್ಕೋರ್ಸ್ ಜ್ಯುವೆಲರ್ಸ್ ಅಂದರೆ ಗೋಲ್ಡ್ ಬರುತ್ತೆ, ಡೈಮಂಡ್ ಬರುತ್ತೆ, ಮತ್ತು ಸಿಲ್ವರ್ ಬರುತ್ತೆ. ಮೆಜಾರಿಟಿ ಬಂದು ಇವರು ಗೋಲ್ಡಲ್ಲಿ ಇದು ಮಾಡ್ತಿದ್ದಾರೆ. ನೆಕ್ಸ್ಟ್ ಬಂದು ಸ್ಟಡೆಡ್ ಜ್ಯುವೆಲರ್ ಅಥವಾ ಡೈಮಂಡ್ ಪ್ರೀಶಿಯಸ್ ಮೆಟಲ್ದು 29% ಇದೆ. ಏನು ಜಾಸ್ತಿ ಹೇಳ್ಬೇಕಾಗಿಲ್ಲ, ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ. ಲೊಕೇಶನ್ ವೈಸ್ ಬ್ರೇಕಪ್ ಇಲ್ಲಿ ಲೊಕೇಶನ್ ಮೆಜಾರಿಟಿ ಇಂಡಿಯಾದಲ್ಲಿ 87% ಇಂಡಿಯಾದಲ್ಲಿದೆ. ಮಿಕ್ಕಿದ್ದು ಮಿಡಲ್ ಈಸ್ಟ್, ಇನ್ನು ಮಿಕ್ಕಿದ್ದು ಅದರ್ಸಲ್ಲಿ ಹೋಗುತ್ತೆ. ಮಿಡಲ್ ಈಸ್ಟಲ್ಲಿ 11%. ಇನ್ನೂ ಜಿಯೋಗ್ರಫಿಕಲ್ ಎಕ್ಸ್ಪ್ಯಾಂಡ್ ಆಗೋ ಚಾನ್ಸಸ್ ಇದೆ. ಈ ಮಿಡ್ ಕ್ಯಾಪ್ ಎಲ್ಲ ಅಷ್ಟೇ ಕಾದು ನೋಡಬೇಕಾಗುತ್ತೆ. ಮೀನ್ಸ್ ಅವು ಆ ಡೆಪ್ಟ್ ಈಕ್ವಿಟಿ ಆಲ್ಮೋಸ್ಟ್ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೀನ್ಸ್ ನೆಕ್ಸ್ಟ್ ಕ್ವಾರ್ಟರ್ ಯಾವ ಥರ ಕಡಿಮೆ ಮಾಡ್ತಾರೆ, ಮತ್ತು ಟ್ರೇಡ್ ಡಿಕ್ರೀಸ್ ಮಾಡ್ತಾರೋ ಇನ್ಕ್ರೀಸ್ ಮಾಡ್ತಾರೋ ಅದನ್ನು ಕ್ವಾರ್ಟರ್ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಇನ್ವೆಸ್ಟ್ ಮಾಡಿದ್ರಿ ಅಥವಾ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದವರು ವಾಟ್ ಲಿಸ್ಟಲ್ಲಿ ಮೀನ್ಸ್ ಒಂದು ಸ್ಟಾಕ್ ರೈಡರ್ ಅಂತ ತೊಗೊಂಡು ಹೋಗ್ಬೇಕು. ಇದು ನಂದು ಸ್ಟೋರ್ ಡೇಟಾ ತೆಗೆದಿದ್ದೀನಿ. ಕಲ್ಯಾಣ್ ಜ್ಯುವೆಲರ್ಸ್ ಎಷ್ಟು ಸ್ಟೋರ್ ಓದಿದ್ದಾರೆ ಅಂತ. ಆಲ್ಮೋಸ್ಟ್ 250, 300, 350ವರೆಗೂ ಬಂದಿದೆ. ಇದು ಒಂದು ಗುಡ್ ಸೈನ್ ಅಂತಲೇ ಹೇಳ್ಬೋದು. ಪ್ಲಸ್ ಆನ್ಲೈನ್ ಸಹ ಇವ್ರು ಸೆಲ್ ಮಾಡ್ತಾರೆ. ಮೆಜಾರಿಟಿ ಗೋಲ್ಡ್, ಡೈಮಂಡ್ ಮೀನ್ಸ್ 90% ಎಲ್ಲ ಬಂದು ಮೀನ್ಸ್ ಸ್ಟೋರ್ಸಲ್ಲೇ ವಿಸಿಟ್ ಮಾಡ್ತಾರೆ. ಇನ್ ಫ್ಯೂಚರ್ ಫ್ಯೂಚರ್ ಹೋಗ್ತಾ ಡಿಜಿಟಲ್ ಆಗ್ಬೋದು. ಸೊ ಆ್ಯಸ್ ಆಫ್ ನೋ ಅವರು ಓನ್ ಸ್ಟೋರ್ಸ್ನ ಮೆಜಾರಿಟಿ ನೋಡ್ತಾರೆ. ಫ್ರಾಂಚೈಸ್ ಸ್ಟೋರ್ಸ್ ಎಲ್ಲ ತುಂಬ ಕ್ಲೋಸ್ ಆಗಿದೆ. ಅದನ್ನು ಕನ್ವರ್ಟ್ ಆಗಿ ಓನ್ ಸ್ಟೋರ್ ಆಗಿ ಮಾಡ್ಕೊಂಡಿದ್ದಾರೆ. ಓನ್ ಸ್ಟೋರಲ್ಲಿ ಸೆಲ್ ಮಾಡಿದರೆ ಅವರಿಗೆ ರೆಂಟ್ ಕಟ್ಟೋದು ಮತ್ತು ಪ್ರಮೋಷನ್ ಕೊಡೋದು, ಮೀನ್ಸ್ ಬೇರೆ ಚಿಕ್ಕಪುಟ್ಟ ಎಕ್ಸ್ಪೆನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ನಾನು ಕಾನ್ಕಾಲ್ ಅಬ್ಸರ್ವ್ ಮಾಡಿದೆ. ಕಾನ್ಕಾಲ್ ಸ್ಲೈಡ್ ಬಂದಿಲ್ಲ. ಲೆಟ್ ಮಿ ಚೆಕ್ ದ ಕಾನ್ಕಾಲ್. ಕಾನ್ಕಾಲಲ್ಲಿ ಹೇಳಿದ್ದಾರೆ ಇದೆ ಯಾವುದೇ ಅಲಿಗೇಷನ್ಸ್ ಆಗಿರ್ಬೋದು ಅಥವಾ ಮೀನ್ಸ್ ಏನೇನು ಹೇಳಿದ್ದಾರೆ. ಯಾರು ಕಾನ್ಕಾಲ್ ಚೆಕ್ ಮಾಡಿದ್ರೆ ಚೆಕ್ ಮಾಡಿ. ಕಾಲ್ ಟ್ರಾನ್ಸ್ಕ್ರಿಪ್ಟ್ ಅಂತ ಬರುತ್ತೆ. ಅದರಲ್ಲಿ ಅವರವರು ಮೀನ್ಸ್ ಇನ್ವೆಸ್ಟರ್ಸ್ ಕ್ವಶನ್ಸ್ ಕೇಳ್ತಾರೆ, ಏನೇನಾಗಿತ್ತು ಯಾವ ಥರ ಅಂತ. ಮೀನ್ಸ್ ಇದು ಅಲಿಗೇಷನ್ಸ್ ಎಲ್ಲ ನಿಜನ ಸುಳ್ಳ, ಅಥವಾ ನಿಮ್ಮದು ಪ್ರೊಮೋಟರ್ಸ್ ಹೆಲಿಕಾಪ್ಟರ್ ಬೈ ಮಾಡೋಕ್ಕೆ ಅಥವಾ ಚಾಪರ್ಸ್ ಬೇರೆ ಪ್ಲೇನ್ ಇಂಡಸ್ಟ್ರಿ ಅಥವಾ ಹೆಲಿಕಾಪ್ಟರ್ ಇಂಡಸ್ಟ್ರಿಗೆ ಕೂಡ ಟ್ರೈ ಮಾಡ್ತಿದ್ದಾರೆ ಅನ್ನೋದೆಲ್ಲ ಅದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಪ್ಲಸ್ ಅವರು ನೆಕ್ಸ್ಟ್ ಇನ್ನೂ 450 ಸ್ಟೋರ್ಸ್ ಎಕ್ಸ್ಪ್ಯಾಂಡ್ ಮಾಡೋಷ್ಟು ಕೆಪಾಸಿಟಿ ಗೈಡೆನ್ಸ್ ಕೊಟ್ಟಿದ್ದಾರೆ. ಮೀನ್ಸ್ ಅಫ್ಕೋರ್ಸ್ ಕಂಪ್ನಿ ಕಾನ್ಕಾಲ್ ಮೀನ್ಸ್ ಅವ್ರವ್ರದ್ದು ಏನೇನು ಒಳ್ಳೇದಿರುತ್ತೆ ಅದನ್ನು ಮಾತ್ರ ಪಾಸಿಟಿವ್ ಪಾಯಿಂಟ್ ಮಾತ್ರ ಹೇಳ್ಕೊಂಡು ಹೋಗ್ತಾರೆ. ಇವನ್ ನೆಗೆಟಿವ್ ಪಾಸಿಟಿವ್ ಹೇಳ್ತಾರೆ. ಅದನ್ನು ನಂಬಕ್ಕಾಗಲ್ಲ. ಬಟ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅದನ್ನು ನೋಡ್ತಾ ಹೋಗಬೇಕು. ಮುಂದೆ ಅಷ್ಟೇ ಯಾವುದೇ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡೋದಾದ್ರೆ ಇವೆಲ್ಲ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಿ ತೊಗೊಳ್ಳಿ. ಏನು ಕಲ್ಯಾಣ್ ಜ್ಯುವೆಲರ್ಸ್ ಒಂದಿನ ಮಲ್ಟಿ ಬ್ಯಾಗರ್ ಕೊಡೋದು, ಬೇರೆ ಸ್ಟಾಕ್ಸ್ ಇದೆ ಅದು ರಿಸರ್ಚ್ ಮಾಡಿ. ಇನ್ನೂ ಒಳ್ಳೆ ವ್ಯಾಲ್ಯೂಷನ್ ಸಿಗುತ್ತೆ ಅಂಥ ಸ್ಟಾಕ್ಸ್ನ ನೋಡಿ ಇನ್ವೆಸ್ಟ್ ಮಾಡಿ. ಇದು ತುಂಬ ರಿಸಲ್ಟ್ ಸ್ಟಕ್ ಆಗಿದ್ದಾರೆ. ಮೀನ್ಸ್ ಬೇಸಿಕಲಿ ನೋಡೋಕ್ಕೆಲ್ಲ ಓಕೆನೇ ಇದೆ. ಯಾರು ಹೊಸದಾಗಿ ಇನ್ವೆಸ್ಟ್ ಮಾಡೋ ಅಡ್ವೈಸ್ ಕೊಡ್ತಾಯಿಲ್ಲ ನಾನು. ಕ್ವಾರ್ಟರ್ ರಿಸಲ್ಟ್ ಚೆನ್ನಾಗಿದೆ. ಅದು ಬಿಟ್ಟರೆ ಸ್ಟಾಕ್ ಮಾತ್ರ ಓವರ್ ವ್ಯಾಲ್ಯೂಷನ್ ಇದೆ. ನೆಕ್ಸ್ಟ್ ಬುಲ್ಟನ್ ಅಥವಾ ಅಪ್ ಮೂವಲ್ಲಿದ್ದರೆ ಮಾರ್ಕೆಟ್ ಸೆಲ್ ಆನ್ ರೈಸ್. ಮಾರ್ಕೆಟ್ ಯಾವಾಗ ಮೇಲೆ ಬರುತ್ತೆ ಸೇಲ್ ಮಾಡಿಬಿಟ್ಟು ಬೇರೆ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್